ಎಲ್ಲರಿಗೂ ನಮಸ್ತೆ. ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ. ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ. ಶ್ರೀ ಮಾರ್ಗಶಿರ ಲಕ್ಷ್ಮೀ ವ್ರತವನ್ನು ಮಾಡುವವರು ಈ ನಿಯಮಗಳನ್ನು ಅನುಸರಿಸಬೇಕು. ನಿಯಮ ಮತ್ತು ವಿಧಾನ. ಈ ವ್ರತವು ಧನ ಸಂಪತ್ತನ್ನು ಕೊಡುವುದಲ್ಲದೆ ಶ್ರೀ ಲಕ್ಷ್ಮೀದೇವಿಯ ಕೃಪೆಗೆ ಪಾತ್ರರಾಗುವರು. ಆದ್ದರಿಂದ ಈ ವ್ರತವನ್ನು ಮಾಡುವ ಸ್ತ್ರೀಯ ಮನಸ್ಸು ಮತ್ತು ಶರೀರ ಶುದ್ಧ ಮತ್ತು ಸ್ವಸ್ಥ ಇರಬೇಕು. ಈ ವ್ರತವನ್ನು ಮಾರ್ಗಶಿರ ಮಾಸದ ಪ್ರಾರಂಭದ ಗುರುವಾರದಿಂದ ಆರಂಭಿಸಬೇಕು. ಮಾಸದ ಕೊನೆಯ ಗುರುವಾರ ವ್ರತದ ಉದ್ಯಾಪನೆ ಮಾಡಬೇಕು. 4 ಗುರುವಾರ ಬರುತ್ತದೆ. ಕೆಲವು ಸಲ 5 ಗುರುವಾರಗಳು ಬರಬಹುದು. ಈ ವ್ರತ ಮುಗಿದ ಮೇಲೂ ಪ್ರತಿ ಗುರುವಾರ ಇಡೀ ವರುಷ ಲಕ್ಷ್ಮೀ ವ್ರತದ ಕತೆ, ಲಕ್ಷ್ಮೀ ಮಹಾತ್ಮೆ, ಲಕ್ಷ್ಮೀ ಸ್ತೋತ್ರ ಓದಬಹುದು. ವ್ರತದ ದಿವಸ ಇಡೀ ದಿವಸ ಉಪವಾಸವಿರಬೇಕು. ರಾತ್ರಿ ಸಕುಟುಂಬ ಸಹಿತ ಮೃಷ್ಟಾನ್ನ ಭೋಜನ ಮಾಡಬೇಕು. ಗುರುವಾರದ ಶ್ರೀ ಲಕ್ಷ್ಮಿಯ ಪೂಜೆ ಮಾಡುವಾಗ ಹಾಗೂ ಕಥೆಯನ್ನು ಕೇಳುವಾಗ ಒಂದೇ ಮನಸ್ಸಿನಿಂದ ಆನಂದದಿಂದ ಮಾಡಬೇಕು. ಪೂಜೆ ಮಾಡುವ ವ್ಯಕ್ತಿಯು ಅಕಸ್ಮಾತಾಗಿ ಪೂಜೆ ಮಾಡಲು ಯೋಗ್ಯಳು ಇಲ್ಲದಿದ್ದರೆ ಅಥವಾ ಅಶಕ್ತಳಾಗಿದ್ದರೆ ಬೇರೆಯವರಿಂದ ಪೂಜೆ ಮಾಡಿಸಬಹುದು. ಆದರೆ ಉಪವಾಸವನ್ನು ಮಾತ್ರ ತಾನೇ ಸ್ವತಃ ಮಾಡಬೇಕು. ಇನ್ನಾವುದೇ ಉಪವಾಸದ ದಿವಸ ಶ್ರೀ ಗುರುವಾರ ಲಕ್ಷ್ಮೀ ವ್ರತ ಬಂದರೆ ಉಪವಾಸ ಮಾಡಲು ಅಡ್ಡಿಯಲ್ಲ. ಆದರೆ ರಾತ್ರಿ ಭೋಜನ ಮಾಡಕೂಡದು ಮತ್ತು ಗುರುವಾರ ಪೂಜೆ ಮಾಡತಕ್ಕದ್ದು. ಮಾರ್ಗಶಿರ ಮಾಸದ ಕೊನೆಯ ಗುರುವಾರ ಅಂದರೆ ವ್ರತದ ಉದ್ಯಾಪನ ದಿವಸ 7 ಜನ ಮುತ್ತೈದೆಯರು ಅಥವಾ 7 ಜನ ಕುಮಾರಿಯರನ್ನು ಕರೆದು ಭೋಜನ ಮಾಡಿಸಿ ಅರಿಶಿನ ಕುಂಕುಮ ಕೊಡಬೇಕು. ಪೂಜೆ ಆರತಿ ವಗೈರೆ ಆದ ನಂತರ ಪ್ರಸಾದ ಕೊಟ್ಟು ಫಲ ಕೊಟ್ಟು ಅವರಿಗೆ ನಮಸ್ಕರಿಸಬೇಕು. ಇದೇ ಈ ವ್ರತದ ಉದ್ಯಾಪನೆ. ಈ ವ್ರತವನ್ನು ಮಾರ್ಗಶಿರ ಮಾಸದ ಆರಂಭದ ಗುರುವಾರ ಮಾಡಬೇಕು. ಅನಿವಾರ್ಯ ಕಾರಣದಿಂದ ಸಾಧ್ಯವಾಗದಿದ್ದರೆ ಯಾವುದೇ ತಿಂಗಳ ಆರಂಭದ ಗುರುವಾರ ವ್ರತವನ್ನು ಪ್ರಾರಂಭ ಮಾಡಿದರೂ ಆಗುತ್ತದೆ. ಲಕ್ಷ್ಮಿಯ ಪ್ರಾಪ್ತಿಗಾಗಿ ಪುರುಷರು ಲಕ್ಷ್ಮೀ ಸ್ತೋತ್ರ, ಲಕ್ಷ್ಮೀ ಸಹಸ್ರನಾಮ ಅವಶ್ಯವಾಗಿ ಓದಬೇಕು. ಶ್ರೀ ಲಕ್ಷ್ಮೀ ಪೂಜೆಯ ವಿಧಾನ, ಸ್ಥಾಪನೆ ಮತ್ತು ವಿಸರ್ಜನೆ. ಮನೆಯಲ್ಲಿ ಪೂಜೆ ಮಾಡುವ ಜಾಗವನ್ನು ಸ್ವಚ್ಛವಾಗಿ ಸಾರಿಸಿ ರಂಗವಲ್ಲಿ ಹಾಕಬೇಕು. ಅನಂತರ ಒಂದು ಮಣೆ ಅಥವಾ ಪೀಠವನ್ನಾಗಲಿ ಇಡಬೇಕು. ಅದರ ಸುತ್ತ ರಂಗೋಲಿ ಹಾಕಬೇಕು. ಅದರ ಮೇಲೆ ಅಕ್ಕಿ ಅಥವಾ ಗೋಧಿಯಿಂದ ಪದ್ಮವನ್ನು ಮಾಡಬೇಕು. ಒಂದು ತಾಮ್ರದ ತಂಬಿಗೆಯ ಕಲಶ ಸ್ವಚ್ಛ ಮಾಡಿ ಅದರಲ್ಲಿ ನೀರು ಪೂರ್ಣ ತುಂಬಿ ನಂತರ ಅದರಲ್ಲಿ ಉತ್ತುತ್ತೆ, ಚಿಲ್ಲರೆ, ಅಡಿಕೆ ಹಾಕಿರಿ. ತಂಬಿಗೆಯ ಬಾಯಿಗೆ 5 ವಿಳೆದೆಲೆ ಅಥವಾ 5 ಮಾವಿನ ತಳಿರುಗಳನ್ನಾಗಲಿ ಇಟ್ಟು ಮೇಲೆ ತೆಂಗಿನಕಾಯಿಯನ್ನು ಇಡಬೇಕು. ತಂಬಿಗೆ ಹೊರಮೈಗೆ ಅರಿಶಿನ ಕುಂಕುಮದ ಬಟ್ಟನ್ನು ಹಚ್ಚಬೇಕು. ಹೀಗೆ ತಯಾರಿಸಿದ ಕಲಶವನ್ನು ಮೊದಲು ತಯಾರು ಮಾಡಿದ ಮಣೆಯ ಮೇಲೆ ಸ್ಥಾಪಿಸಬೇಕು. ಕಲಶದ ಹಿಂದೆ ಲಕ್ಷ್ಮೀ ಭಾವಚಿತ್ರವನ್ನು ಇಡಬೇಕು. ಆಮೇಲೆ 5 ರೀತಿಯಿಂದ ಪೂಜೆ ಮಾಡಬೇಕು. ಇದೇ ಪಂಚೋಪಚಾರ ಪೂಜೆ ಆಗುತ್ತದೆ. ಯಾವುದೆಂದರೆ ಸ್ನಾನ ಅಂದರೆ ಅಭಿಷೇಕ, ಅರಿಶಿನ ಕುಂಕುಮ ಹಚ್ಚುವುದು, ಹೂವನ್ನು ಏರಿಸುವುದು, ಊದಿನ ಕಡ್ಡಿ, ಧೂಪ, ದೀಪ ಹಾಗೂ ಆರತಿಯನ್ನು ಮಾಡುವುದು, ನೈವೇದ್ಯಾರ್ಪಣೆಯನ್ನು ಮಾಡಿ ಪ್ರಾರ್ಥನೆ ಮಾಡುವುದು. ಗರಿಕೆ ಅಥವಾ ಹೂವಿನಿಂದ ಸ್ವಚ್ಛವಾದ ನೀರಿನಲ್ಲಿ ಅದ್ದಿ ಸಿಂಪಡಿಸಬೇಕು. ಚಿತ್ರಕ್ಕೆ, ಕಲಶಕ್ಕೆ. ಇದೇ ಸ್ನಾನ ಮಾಡಿಸುವ ವಿಧಾನ. ನೈವೇದ್ಯಕ್ಕೆ ಬಾಳೆಹಣ್ಣು ಹಾಗೂ ಇತರ ಹಣ್ಣುಗಳನ್ನು ಇಡಬೇಕು. ಆದರೆ ಹಾಲು ಸಕ್ಕರೆಯನ್ನು ಅವಶ್ಯವಾಗಿ ಇಟ್ಟು ನೈವೇದ್ಯ ಮಾಡಬೇಕು. ಪೂಜಾ ಮಂಟಪದ ಮುಂದೆ ಮಣೆಯ ಮೇಲೆ ಕುಳಿತು ಶ್ರೀ ಲಕ್ಷ್ಮಿಯ ಕಥೆಯನ್ನು ಓದಬೇಕು.
ಆ ನಂತರ ಶ್ರೀಲಕ್ಷ್ಮಿಯ ಮಹಾತ್ಮೆ ಓದಬೇಕು. ಒಂದು ವೇಳೆ ಓದಲು ಆಗದಿದ್ದ ಪಕ್ಷದಲ್ಲಿ ಬೇರೆಯವರಿಂದ ಓದಿಸಿ ಕೇಳಬೇಕು. ನೈವೇದ್ಯ ತೋರಿಸಿ ಲಕ್ಷ್ಮಿ ಮುಂದೆ ಕೈ ಮುಗಿದು ಪ್ರಾರ್ಥನೆ ಮಾಡಬೇಕು. ಶ್ರೀಲಕ್ಷ್ಮಿ ನಾಮಾಷ್ಟಕ ಪಠಣ ಮಾಡಿ ಆರತಿಯನ್ನು ಹಚ್ಚಬೇಕು. ನಿಮ್ಮ ಇಚ್ಛೆಯನ್ನು ಪೂರೈಸು ಎಂದು ಹೇಳಿ ಪ್ರಾರ್ಥಿಸಿಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ರಾತ್ರಿ ಮತ್ತೊಮ್ಮೆ ಲಕ್ಷ್ಮೀ ಪೂಜೆ ಮಾಡಿ ಸಿಹಿ ಅಡುಗೆ ಮಾಡಿ ನೈವೇದ್ಯ ತೋರಿಸಬೇಕು. ಆಕಳಿಗೆ ನೈವೇದ್ಯ ಇಡಬೇಕು. ಅನಂತರ ಕುಟುಂಬ ಸಮೇತ ಊಟ ಮಾಡಬೇಕು. ಮರುದಿನ ಬೆಳಗ್ಗೆ ಸ್ನಾನಾನಂತರ ಈ ಪ್ರಕಾರ ವಿಸರ್ಜನೆ ಮಾಡಬೇಕು. ಕಲಶದಲ್ಲಿಯ ನೀರು ನೈರ್ಮಲ್ಯವನ್ನು ಸಮುದ್ರ, ಬಾವಿ, ಕೆರೆ, ನದಿಯಲ್ಲಿ ಹಾಕಬೇಕು. ಇಲ್ಲದಿದ್ದರೆ ತುಳಸಿ ಕಟ್ಟೆಯಲ್ಲಿ ಹಾಕಬೇಕು. ಪೂಜೆ ಮಾಡಿದ ಸ್ಥಳದಲ್ಲಿಯೇ ಅರಿಶಿನ ಕುಂಕುಮ ಹಚ್ಚಿಕೊಳ್ಳಬೇಕು. ಲಕ್ಷ್ಮಿಯ ಸ್ಮರಣ ಮಾಡಬೇಕು. ಪ್ರತಿ ವರ್ಷ ಪ್ರತಿ ಗುರುವಾರ ಈ ಪ್ರಕಾರ ವ್ರತ ಆಚರಿಸಬೇಕು. ಈ ವ್ರತವನ್ನು ಮಾಡುವುದರಿಂದ ಸುಖ ಕೊಡುವುದಾಗಿ ಸ್ವತಃ ಲಕ್ಷ್ಮೀದೇವಿಯು ಪದ್ಮಪುರಾಣದಲ್ಲಿ ಹೇಳಿದ್ದಾಳೆ. ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ. ಸರ್ವೇ ಜನಾಃ ಸುಖಿನೋ ಭವಂತು.